ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇವಾಗ ನಿಮ್ಮಿಬ್ಬರನ್ನ ಕೇಳಕ್ ಇಷ್ಟಪಡ್ತೀನಿ. ಈಗ ಗಿಲ್ಲಿ ಅಂಡ್ ಡ್ರೋನ್ ಪ್ರತಾಪ್, ನೀವು ನಿಮ್ಮ ಮೆಂಟರ್ಸ್ ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಹೇಳಮ್ಮ. ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಅಂತ ಗೊತ್ತು. ಮೊದಲು ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ರು. ನೀ ಎಷ್ಟು ತಿಳ್ಕೊಂಡು? ನನಗೆ ಇಬ್ಬರ ಬಗ್ಗೆನೂ ಗೊತ್ತು ಅಣ್ಣ. ಯಶು ಬಗ್ಗೆ ಹೇಳಪ್ಪ. ಯಶು ಬಗ್ಗೆನಾ? ಸೆಕೆಂಡ್ ಇಯರ್ ಕಣ. ಸೆಕೆಂಡ್ ಇಯರ್ ಏನ್ ಸೆಕೆಂಡ್ ಇಯರ್ ಓದಿರೋದು ಅಣ್ಣ. ಸೆಕೆಂಡ್ ಇಯರ್ PUC. ಅದೇ ಸೆಕೆಂಡ್ ಇಯರ್ ಆದ್ಮೇಲೆ BBA ಬರೋದು. ಅಷ್ಟು ಗೊತ್ತಾಗಲ್ವಾ ನಿನಗೆ? ಗೊತ್ತಾಯ್ತು. ಇಬ್ರು ಅದ್ಭುತವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಇದನ್ನೇ ಯಾಕೆ ನಾವು ಒಂದು ಆಟ ಆಡಿಸಬಾರ್ದು ಅಂತ ನೋಡ್ಕೊಂಡ್ದೆ. ಆಟ ಏನು ಅಂತ ಹೇಳ್ತೀನಿ, ಬರೋದಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ಬರಲಿ. ಅದ್ಭುತವಾದ ಒಂದು ಗೇಮ್. ಯಾರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮ ಮೆಂಟರ್ಸ್ ನ ಅಂತ. ನಿಮ್ಮ ಏಂಜಲ್ಸ್ ಬಗ್ಗೆ ಪ್ರಶ್ನೆ ಕೇಳ್ತೀವಿ, ಅವರು ಉತ್ತರ ಬರೀತಾರೆ, ನೀವು ನಿಮ್ಮ ಉತ್ತರನ ಬರೀತೀರಾ. ಯಾರು ಎಷ್ಟು ಸರಿಯಾದ ಉತ್ತರಗಳನ್ನ ಕೊಡ್ತೀರಾ ಅವ್ರು ವಿನ್ ಆಗ್ತಾರೆ. ನಿಮ್ಮ ಮೊದಲ ಪ್ರಶ್ನೆ, ನಿಮ್ಮ ಏಂಜಲ್ ನ ಹೈಟ್ ಅಂಡ್ ವೆಯ್ಟ್ ಎಷ್ಟು ಪಟ್ ಅಂತ ಬರೀಬೇಕು. ಡ್ರೋನ್ ಪ್ರತಾಪ್ ಅಂಡ್ ಗಿಲ್ಲಿ ತೋರ್ಸಿ. ಒಂದು ನಿಮಿಷ. ಡ್ರೋನ್ ಪ್ರತಾಪ್ ಗಗನ ಹೈಟ್ 5.6 ಅಂಡ್ ಅವರ ತೂಕ 50 kg. ಸರಿಯಾಗಿದೆಯಾ ಇಲ್ವಾ ನೋಡೋಣ. ಗಗನ ತೋರ್ಸಮ್ಮ. ಹೆಂಗೆ ರಾಜು? ಅವತ್ ಮೇಲೆ ಎತ್ತದ್ನಲ್ಲ ಅವ್ರನ್ನ, ಒಂದಷ್ಟು ಅಂದಾಜಿತ್ತು. ಒಂದ್ಸರಿ ನಿರಂಜನ್ ಎತ್ಬಿಟ್ಟು ವೆಯ್ಟ್ ಹೇಳು. ಇಲ್ಲಿ ನೋಡಿ, ಹಿಂಗು ತಿಂದ ಮಂಗ ಮುಖ ಹೆಂಗಾಗಿದೆ. ಹೈಟ್ ಅಂಡ್ ವೆಯ್ಟ್. ಹೈಟ್ 80, ವೆಯ್ಟ್ 95. ಇದು ಯಾವುದಿಲ್ಲ, ಇದು 80. ಇದು ಅಣ್ಣ ಅವನು ರಾತ್ರಿ ಹೊತ್ತು ತಗತಾನಲ್ಲ, ಅದು ಬರೆದ್ಬಿಟ್ಟು ಇದು ಯಾವ ಸೀಮಾ ಹೈಟ್ಲಾ? ಇಂಚಲ್ಲಿ ಬರ್ದಿತ್ತಣ್ಣ ಇದು. ಇಂಚು 80 ಇಂಚು. 80 ಇಂಚನ್ನು ಹಿಂಗ್ ಇಟ್ಕೊಂಡು ಹೇಳ್ರಜ. ಎಷ್ಟು ಇಂಚು ಹೇಳ್ರಜ? ಅದೊಂದು ಚೂರು ಅಣ್ಣ ಇದಾಯ್ತು. ಇದು ಕರೆಕ್ಟ್ ಆಗಿರ್ತದೆ ಕಣ. 95 kg. ನಾನು ಎತ್ತದ್ನಲ್ಲ ಇವಾಗ. ಯಶು ತೋರ್ಸಮ್ಮ. ನೀನೇ ಕಮ್ಮಿ ಬರ್ಕೊಬಿಟ್ಟಿದ್ಯಾ? 5.4 ಹೈಟು, 58 kg. 58 ಇಲ್ಲಿ 95 ಇಲ್ಲಿ, ಯಾಕ್ಲ ಹಿಂಗೆ? ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ಡ್ರೋನ್ ಪ್ರತಾಪ್ ಉತ್ತರ ಕೊಟ್ಟಿದ್ದಾರೆ. ಬನ್ನಿ ಚಪ್ಪಾಳೆ. ಎರಡನೇ ಪ್ರಶ್ನೆ, ನಿಮ್ಮ ಏಂಜಲ್ಗೆ ತುಂಬಾ ಇಷ್ಟ ಆಗುವಂತಹ ಫುಡ್ ಯಾವುದು? ಡ್ರೋನ್ ಪ್ರತಾಪ್ದು ಮೊದಲು ನೋಡೋಣ. ಇವ್ರ ಉತ್ತರ ರಾಗಿ ಮುದ್ದೆ ಉಪ್ಸಾರು. ಗಗನ ಆನ್ಸರ್ ನೋಡೋಣ. ಗಗನ ಮುದ್ದೆ. ಇನ್ನ ಮತ್ತೊಮ್ಮೆ ಹಿಂಗು ತಿಂದ ಮಂಗ. ಟೈಮ್ ಬೇಗ ಕೊಟ್ಟು ಇದು ಮಾಡ್ಬಿಟ್ರೆ ಅಣ್ಣ. ನೋಡಲು ಅಂತ ಬರ್ದಿಯಾನೆ. ನೋಡಲು ಅಂತ ಬರ್ದಿಯಾನೆ. ನೋಡಲು ಅಲ್ಲ ಕಣ, ಒತ್ತಕ್ಷರ ಟೈಮ್ ಕೊಟ್ಟಿರಣ್ಣ ನೀವು. ತಿನ್ನೋದೇನು ಒಂದೇ ನೋಡೋದ್ ಬರ್ದಿದ್ಯಲ್ಲ ತಮ್ಮ. ಯಶು ನೀನ್ ತೋರ್ಸಮ್ಮ. ಇಂಗ್ಲಿಷ್ ನಮ್ಗೆ ಹೆಂಗ ಅರ್ಥ ಏನು? ಎನಿ ವೆಜ್. ಏನೇ ವೆಜ್ ಫುಡ್ ಡಬ್ಬ ಆನ್ಸರ್ ಇದು. ಅಲ್ಲಮ್ಮ, ಯಾವ್ದಾರ ಒಂದು ಡಿಶ್ ಅಂತ ಇಲ್ವನಮ್ಮ? ವೆಜ್ ಅಲ್ಲಿ ಏನ್ ಕೊಟ್ಟರು ತಿಂತೀನಿ. ರಚ್ಚು ಸರಿ ಅಂತ ತಗೊಳ್ಳೋಣ, ತಪ್ಪು ಅಂತ ತಗೊಳ್ಳೋಣ. ಅಲ್ಲ, ನಾವು ಸೀಸನ್ 1 ಅವ್ರನ್ನ ಕೇಳಬೇಕು. ಏನಾಗಿದೆ ಅವನಿಗೆ? ಲೂಸ್ ಮುಚ್ಚಿಡ್ಕೊಂಡು ತುಂಬಾ ದಿನ ಆಗಿದೆ, ಯಾರಿಗೂ ಗೊತ್ತಾಗ್ತಿಲ್ಲ. ಸತ್ಯವಾಗ್ಲೂ ನೂಡಲ್ಸ್ ಅಂತ ಇಲ್ಲಿ ಸಾವತ್ ಕೊಡ್ಬೇಕಾಯ್ತು. ಟೈಮ್ ಕಿಲ್ ಮಾಡ್ಬಿಟ್ಟು ಸಾವತ್ತು ನನ್. ಸೊ ಇಬ್ಬರಿಗೂ ಒಂದೊಂದು ಅಂಕ ಕೊಡ್ತಾ ಇದ್ದೀನಿ. ಸೊ 2-1 ಆಗಿದೆ. ಮುಂದಿನ ಪ್ರಶ್ನೆ ಫಾಸ್ಟ್ ಆಗೋಣ. ರೆಡಿ? ನಿಮ್ಮ ಮುಂದಿನ ಪ್ರಶ್ನೆ, ನಿಮ್ಮ ಏಂಜಲ್ ಕೋಪ ಬಂದಾಗ ಬೈಯೋ ಅಂತ ಒಂದು ಬೈಗುಳ ಯಾವುದು? ಅವನ್ ಕೆಟ್ಟದಾಗ ಬರೀತಾನೆ ನೋಡಿ. ಈಗ 1, 2, 3. ಡ್ರೋನ್ ಪ್ರತಾಪ್ ಬರ್ದಿರೋಂತ ಉತ್ತರ ನಾನ್ ಸೆನ್ಸ್. ಏನ್ ಬರ್ದಿದ್ಯಮ್ಮ? ತೋರ್ಸು. ನನಗೆ ನೆನಪಿಲ್ಲ. ನಾನು ಏನ್ ಸಿಟ್ಟಾದಾಗ ಏನು ಹಂಗಾರೆ ಒಂದೇ ಒಂದು ಅಂಕನೂ ಸಿಗ್ತಾ ಇಲ್ಲ. ತಗೋ. ಇವನ್ ಬರ್ದಿರೋದು ಡಾಬಾ. ಅಣ್ಣ ನಿರಂಜನ ಅಣ್ಣ, ಅವನಿಗೆ ನೀ ಏನೇ ಕೇಳು, ಡಾಬಾ 90 ಬರೀ ನೂಡಲ್ಸ್ ಇದೆ ಬರೀ. ನೀನು ಎಷ್ಟು ತೋರ್ಸಮ್ಮ ನೀನು. ತೋರ್ಸು. ಡಾಬಾ ಮುಚ್ಚು ಅಣ್ಣ. ಮುಚ್ಚು. ಏನ್ ಮುಚ್ಚು? ಮುಚ್ಕೊಂಡಿರೋ ಅಂತೀನಿ. ಡಾಬಾ ಮುಚ್ಚು. ಏನ? 2 ಸೇರ್ಸ್ ಬೈಯಮ್ಮ ಒಂಚೂರು. ಡಬ್ಬ ಮುಚ್ಕೊಂಡಿರೋ. ಯಾವುದೇ ಅಂಕ ಸಿಗ್ತಾ ಇಲ್ಲ. ಮತ್ತೊಮ್ಮೆ ಶೂನ್ಯ ಅಂಕನ ಗಳಿಸಿದರೆ 2 ಟೀಮ್ಗಿಲ್ಲ. ಕಮಾನ್ ನೆಕ್ಸ್ಟ್. ಕಟ್ಟ ಕಡೆಯ ಪ್ರಶ್ನೆ, ನಿಮ್ಮ ಏಂಜಲ್ಗೆ ಇಷ್ಟ ಆಗುವಂತ ಕಾಡು ಪ್ರಾಣಿ ಯಾವುದು?
ಬರ್ದಿರೋಂತ ಉತ್ತರ ಗಿಳಿ. ರಾಜು ಪ್ರಾಣಿ ಅಂತ ಕೇಳಿದೆ ರಾಜು. ಕೇಳಿದ್ದು ಪಕ್ಷಿ ಬರ್ದಿದ್ಯಲ್ಲಪ್ಪ. ತೋರ್ಸಮ್ಮ, ನೀನ್ ತೋರ್ಸಮ್ಮ ಹೋಲಿ. ಟೈಗರ್, ಹುಲಿ. ಹುಲಿ, ಗಿಳಿ. ತಪ್ಪಾದ ಉತ್ತರ ಇವನು. ಚಪ್ಪ ಗೋಪಾಲ್ ಸಿದ್ದಿ. ಇವನ್ ಬರ್ದಿರೋದು ರೌಡಿ. ತೋರ್ಸಮ್ಮ, ಏನ್ ಬರ್ದಿದೆ? ನಂಗೂ ಆಕ್ಚುಲಿ ಕಾಡ್ ಪ್ರಾಣಿ ಏನು ಅಷ್ಟು ಇಷ್ಟ ಇಲ್ಲ. ಸುಮ್ನೆ ನೋಡಿ. ನನಗೆ ಡಾಗ್ಸ್ ಅಂದ್ರೆ ಇಷ್ಟ. ನೀನ್ ಕಾಡ್ ನಾಯಿ ಅಂತ ಬರೀಬೇಕಾಗಿತ್ತು ತಾನೆ. ಕಾಡ್ ನಾಯಿ. ಬಟ್ ಏನು ಮಾಡಕ್ಕಲ್ಲ, ಇಬ್ಬರಿಗೂ 0 ಅಂಕ. ಬಟ್ 2 ಪೇರ್ಗಳು ಅತ್ಯುತ್ತಮವಾಗಿ ಆನ್ಸರ್ ಮಾಡಿದ್ದಾರೆ. ಆದ್ರೆ ಇದನ್ನ ವಿನ್ ಆಗ್ತಾ ಇರೋಂತ ಜೋಡಿ ಡ್ರೋನ್ ಮತ್ತು ಗಗನ. ಕಾಲುಂಗ್ರ ಹಾಕ್ಲೇ ನಮ್ಮಿ ಹಣವಟ್ಟು ಇಡ್ಲೇ ನಮ್ಮಿ. ರಚ್ಚು ಒಂದು ಚೂರು ಉಳಿಸ್ಕೊಳ್ಳಿಲ್ಲ ಅಮ್ಮ. ಯಶು ಮ್ಯಾಮ್ ಮೆಂಟರಿಂಗ್ ಕಡಿಮೆ ಆಗ್ಬಿಟ್ಟಿದೆ, ಗ್ಯಾಪ್ ಆಯ್ತಲ್ಲ. ಇಲ್ಲ ಯಶು ತುಂಬಾ ಅರ್ಥ ಮಾಡ್ಕೊಂಡಿದ್ದಾಳೆ ಗಿಲ್ಲಿನ. ಅವ್ನಿಗೆ ಏನ್ ಇಷ್ಟ ಅಂತ ಬರ್ದ್ಬಿಡು ನೋಡೋಣ. ಹೇಳಿ ಆಯ್ತು. ಒಂದ್ ನಿಮಿಷ, ಗಿಲ್ಲಿಗೆ ಏನ್ ಇಷ್ಟ ಯಾವ್ದ್ರಲ್ಲಿ? ಊಟ ವಿಷಯದಲ್ಲಿ? ಚಿಕನ್ ಬಿರಿಯಾನಿ. ಮಟನ್ ಕರೆಕ್ಟ್ ನೋಡಿ. ಅಲ್ಲಿ ನೋಡಲ್ಲಿ ಮಟನ್. ಇಷ್ಟೇನ ಅರ್ಥ ಚಿಕನ್ ಮಾಡ್ಕೊಂಡಿರೋದು. ಬಿರಿಯಾನಿ ಇಷ್ಟ ಇಲ್ವಾ? ನನಗೆ ಇಷ್ಟ ಇಲ್ಲ, ಮಟನ್ ಇಷ್ಟ. ಚಿಕನ್ ಬಿರಿಯಾನಿ ನಂಗೆ ಇಷ್ಟ. ಅಡಿಗೆ ಈ ಕಡೆ ಆಗ್ತಾ ಇದೆ, ನಲ್ಲಿ ಮೂಳೆ ಈ ಕಡೆ ಸಿಗ್ತಾ ಇದೆ. ಇರೋರ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಅಕ್ಕಪಕ್ಕ ನೋಡೋ ಕಂಡ್ರೆ ಇಷ್ಟ. ಈ ಲಾಸ್ಟ್ ಪ್ರಶ್ನೆ ಯಶುಗೆ. ಗಿಲ್ಲಿ ಫೇವ್ರೆಟ್ ಕಲರ್ ಯಾವ್ದು? ಬ್ಲ್ಯಾಕ್. ನೀನ್ ಹೇಳು ಯಾವ್ದು ಹೇಳು. ಯಾವ್ದು ಹೇಳು ಹೂ ಅಂತ ಅದಕ್ಕೆ ಅವ್ನು. ಅವನಿಗೆ ಎಷ್ಟು ಶೋರ್ ಆಗುತ್ತೆ. ವೈಟ್ ಸುಳ್ಳು. ಅವಳು ಏನ್ ನನ್ನ ನಾಳೆಗೂ ವೈಟ್ ಅಣ್ಣ, ಸತ್ಯವಾಗ್ಲೂ ವೈಟ್. ಒಂದ್ ನಿಮಿಷ, ಇವತ್ತು ಅದಕ್ಕೋಸ್ಕರ ನಾನು ವೈಟ್ ಪ್ಯಾಂಟ್ ಹಾಕಿರೋದು. ಅಲ್ವಾ? ಅಲ್ವಾ. ಬ್ಲ್ಯಾಕ್ ನಂಗಿಷ್ಟ. ಆ ಕಡೆ ಹೋಗು. ನಾನ್ ಪ್ರತಾಪ್ಗೆ ಮೆಂಟರಿಂಗ್ ಮಾಡ್ತೀನಿ, ನಂಗೆ ಗಿಲ್ಲಿ ಬೇಡ. ಒಂದು ಸಾಂಗ್ ನೆನಪಾಗ್ತಾ ಇದೆ. ಯಾರ ಹೂವು ಯಾರ ಮುಡಿಗು, ಯಾರ ಒಲವು ಯಾರ ಒಲವು ಯಾರ ಕಡೆಗೂ. ಏನ್ ಹೇಳ್ತೀರಿ ಈ ಬದಲಾವಣೆ ಬಗ್ಗೆ? ಅವ್ರ ಕೋಆರ್ಡಿನೇಷನ್ ಇವ್ರಿಗೆ ಇಷ್ಟ ಆಗಿದೆ. ಐ ಮೀನ್ ಅವ್ರ ಕಂಪ್ಯಾಟಬಿಲಿಟಿ ಆಕ್ಚುಲಿ ಇವ್ರವ್ರು ಚೆನ್ನಾಗಿದೆ ಕಂಪ್ಯಾಟಿವ್ಲಿ ಆಕ್ಚುಯಲ್ ಪೇರ್ಗಿಂತ. ಐ ಮೀನ್ ಸೀಸನ್ 1 ಸೀಸನ್ 2 ಗಿಂತ ಇಟ್ಸ್ ನೈಸ್. ಇಲ್ಲ ಮ್ಯಾಮ್, ಜೆನ್ಯೂನ್ಲಿ ಶಿ ಇಸ್ ಸ್ವೀಟ್. ಒಟ್ಟಲ್ಲಿ ಎರಡೂ ಜೋಡಿಯ ಸ್ಪಾಂಟನಿಟಿ ಅಂಡ್ ಅವರ ಕಂಪ್ಯಾಟಬಿಲಿಟಿ ಅದ್ಭುತವಾಗಿ ಕೂಟೋಗಿದೆ ಅಂತ ಗೊತ್ತಾಯ್ತು. ಹೀಗೆ ಮಜವಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ದಯವಿಟ್ಟು ನೀವು ನಿಮ್ಮವ್ರ ಜೊತೆನೇ ಇರಿ. ಈಗ ಚೆನ್ನಾಗಿದೆ. ಬನ್ನಿ ಚಪ್ಪ. ಥ್ಯಾಂಕ್ ಯು.